ನಮಸ್ಕಾರ ಸ್ನೇಹಿತರೆ, ನೀವು ಎಷ್ಟೇ ಚೆನ್ನಾಗಿ ವಿಡಿಯೋ ಮಾಡಿದರೂ ವ್ಯೂಸ್ ಬರ್ತಿಲ್ಲವೇ? ಥಂಬ್ನೈಲ್ ಸೂಪರ್, ಕಂಟೆಂಟ್ ಸೂಪರ್, ಆದ್ರೂ ರೀಚ್ ಇಲ್ಲವಾ? ಹಾಗಾದ್ರೆ ಇವತ್ತಿನ ಈ ವಿಡಿಯೋ ನಿಮಗಾಗಿ. ಇವತ್ತು ನಾವು ಯೂಟ್ಯೂಬ್ ಆಲ್ಗೋರಿದಮ್ ಹೇಗೆ ಕೆಲಸ ಮಾಡುತ್ತದೆ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಯೂಟ್ಯೂಬ್ ಯಾವ ವಿಡಿಯೋವನ್ನು ಪುಷ್ ಮಾಡಬೇಕು ಎಂದು ನಿರ್ಧರಿಸುವುದು 3 ಮುಖ್ಯ ಆಧಾರಗಳ ಮೇಲೆ. ಮೊದಲನೆಯದು ಕ್ಲಿಕ್ ಥ್ರೂ ರೇಟ್, ಅಂದರೆ ನಿಮ್ಮ ಥಂಬ್ನೈಲ್ ಮತ್ತು ಟೈಟಲ್ ನೋಡಿ ಎಷ್ಟು ಜನ ಕ್ಲಿಕ್ ಮಾಡುತ್ತಾರೆ ಅಂತ. ಹೆಚ್ಚು ಜನ ಕ್ಲಿಕ್ ಮಾಡಿದರೆ ಯೂಟ್ಯೂಬ್ಗೆ ಸಿಗ್ನಲ್ ಸಿಗುತ್ತದೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಇದೆ ಅಂತ. ಎರಡನೆಯದು ವಾಚ್ ಟೈಮ್, ಜನರು ನಿಮ್ಮ ವಿಡಿಯೋವನ್ನು ಎಷ್ಟು ಸಮಯ ನೋಡುತ್ತಾರೆ ಅನ್ನೋದು. ವಿಡಿಯೋ ಫುಲ್ ನೋಡಿದ್ರೆ ಆಲ್ಗೋರಿದಮ್ಗೆ ಅದು ಒಂದು ದೊಡ್ಡ ಸಿಗ್ನಲ್. ಮೂರನೇದು ಆಡಿಯನ್ಸ್ ರಿಟೆನ್ಷನ್, ಮೊದಲ 30 ಸೆಕೆಂಡ್ ತುಂಬಾ ಮುಖ್ಯ. ಆರಂಭದಲ್ಲಿ ಬೋರಿಂಗ್ ಇಂಟ್ರೋ ಇದ್ದರೆ ಜನ ಹೊರಟು ಹೋಗುತ್ತಾರೆ. ಇನ್ನೊಂದು ದೊಡ್ಡ ಫ್ಯಾಕ್ಟರ್ ಎಂಗೇಜ್ಮೆಂಟ್, ಲೈಕ್ಸ್, ಕಾಮೆಂಟ್ಸ್, ಶೇರ್ಸ್, ಸಬ್ಸ್ಕ್ರೈಬರ್ಸ್. ಇವು ಹೆಚ್ಚಿದ್ರೆ ಯೂಟ್ಯೂಬ್ ನಿಮ್ಮ ವಿಡಿಯೋವನ್ನು ಇನ್ನಷ್ಟು ಜನರಿಗೆ ತೋರಿಸುತ್ತದೆ. ಮತ್ತು ಮುಖ್ಯವಾಗಿ ವ್ಯೂವರ್ಸ್ ಸ್ಯಾಟಿಸ್ಫ್ಯಾಕ್ಷನ್, ಜನರು ವಿಡಿಯೋ ನೋಡಿ ಸಂತೋಷ ಪಟ್ಟಾರ ಮತ್ತೆ ನಿಮ್ಮ ಚಾನೆಲ್ಗೆ ಬರ್ತಾರಾ, ಇದನ್ನು ಆಲ್ಗೋರಿದಮ್ ಗಮನಿಸುತ್ತದೆ. ಈಗ ಶಾರ್ಟ್ಸ್ ಬಗ್ಗೆ ಮಾತನಾಡೋಣ. ಯೂಟ್ಯೂಬ್ ಶಾರ್ಟ್ಸ್ ನಲ್ಲಿ ಮೊದಲ 3 ಸೆಕೆಂಡ್ ತುಂಬಾ ಪವರ್ಫುಲ್ ಆಗಿರಬೇಕು. ಸ್ವೈಪ್ ಮಾಡದೆ ಫುಲ್ ವಿಡಿಯೋ ನೋಡಿದ್ರೆ ರೀಚ್ ಹೆಚ್ಚಾಗುತ್ತದೆ. ಹಾಗಾದ್ರೆ ವೈರಲ್ ಆಗಲು ಏನು ಮಾಡಬೇಕು? ಸ್ಟ್ರಾಂಗ್ ಹುಕ್, ನೋ ಲಾಂಗ್ ಇಂಟ್ರೋ, ಹೈ ಕ್ವಾಲಿಟಿ ಆಡಿಯೋ, ಕ್ಲಿಯರ್ ವಾಯ್ಸ್, ಕನ್ಸಿಸ್ಟೆನ್ಸಿ ಅಪ್ಲೋಡ್. ಇವು ಫಾಲೋ ಮಾಡಿದ್ರೆ ಗ್ರೋತ್ ಖಂಡಿತ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.